Hi friends, welcome back to my YouTube channel. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ಪೆಷಲ್ ಏನು ಅಂತಂದ್ರೆ ಲಾಸ್ಟ್ ಟೈಮ್ ಕಾಸ್ಟ್ಕೋಗೆ ಹೋಗಿದ್ದ ಕೆಲವೊಂದು ಐಟಮ್ಸ್ ಶಾಪ್ಡ್ ಐಟಮ್ಸ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ. ಹಾಗೆ ಇವತ್ತು ಪುನಃ ಕಾಸ್ಟ್ಕೋಗೆ ಹೋಗೋದಿದೆ. ಅದಾದ್ಮೇಲೆ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಸೂಪ್ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಕೂಡ ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ವೆಲ್ಕಮ್. ಹುಡುಗಿರಿಗೆ ಬಟ್ಟೆ ಅಂದರೆ ಎಷ್ಟು ಇಷ್ಟ ಅಲ್ವಾ? ಹಾಕೊಳ್ಳೋದಕ್ಕೂ ಇಷ್ಟ, ಅದನ್ನು ತೋರಿಸೋದಕ್ಕೂ ಕೂಡ ಇಷ್ಟ. ಸೊ ಒಂದಿಷ್ಟು ಬಟ್ಟೆ ನಾನು ಒಂದೇ ಸಲಗಲ್ಲ, ಕ್ರಮೇಣ ಒಂದು 3-4 ಸಲ ಹೋದಾಗ ಶಾಪ್ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದರಲ್ಲಿ ನನ್ನ ಬಟ್ಟೆ ಕಮ್ಮಿ ಇದೆ, ಮಕ್ಕಳದ್ದು ಕೂಡ ಇದೆ. ಸೊ ಲೆಟ್ ಸ್ಟಾರ್ಟ್. ಸೊ ಇದು ಒಂದು ನೈಟ್ ಡ್ರೆಸ್ಸು, ನನ್ನ ಮಗನಿಗೋಸ್ಕರ ಅಂತ ತಗೊಂಡಿರೋದು. ಇದರಲ್ಲಿ 4 ಪೀಸ್ ಇದೆ, ಕಿಡ್ಸ್ 4 ಪೀಸ್ ಪಜಾಮಾ ಸೆಟ್. ಈ ಥರ ಸ್ಪೈಡರ್ ಮ್ಯಾನ್ದು. ಸೊ ಇದು ಕಾಟನ್, ಪ್ಯೂರ್ ಕಾಟನ್, ಆ್ಯಂಡ್ ಇದೊಂದು ನೈಟ್ ವೇರು. ಹಾಗೆ ಇನ್ನೂ ಒಂದಿಷ್ಟು 6 ಪೀಸ್ ಸ್ಲೀಪ್ ಸೆಟ್ ಅಂತ ಇದೆ ನೋಡಿ. ಸೊ ಇದು ಕೂಡ ಪ್ಯೂರ್ ಕಾಟನ್ನು. ಸೊ ಇದನ್ನು ಓಪನ್ ಮಾಡಿಲ್ಲ. ಸೊ ಮೋಸ್ಟ್ ಲೈಕ್ಲಿ ಲೈಕ್ ಆಫ್ಟರ್ ಅ ವಾಶ್, ಒಂದು ಸಣ್ಣವನಲ್ವಾ, ಮಕ್ಕಳ ಬಟ್ಟೆ ಹೆಚ್ಚಾಗಿ ಒಂದು ವಾಶ್ ಆದ ಮೇಲೇ ನೈಟ್ ವೇರ್ ಯೂಸ್ ಮಾಡೋದು. ಅದಾದಮೇಲೆ ಮಗಳಿಗೆ ಅಂತ ಒಂದು ತಗೊಂಡಿರೋದು 2 ಪ್ಯಾಕ್ ಯೂತ್ ಸೆಟ್ಟು. ಸೊ ಇದು ಆ್ಯಕ್ಟಿವ್ ಜಾಕೆಟು, ಆ್ಯಕ್ಟಿವ್ ಲೆಗಿನ್ನು. ಸೊ ಈ ಥರ ಇದೆ. ಸೊ ಇದೇ ಥರ ಬ್ಲೂ ಶೇಡಲ್ಲೂ ಕೂಡ ಇದೆ. ಐ ಥಿಂಕ್ ಇದೊಂದು ಓಪನ್ ಮಾಡ್ತೀನಿ, ಬ್ಲೂ ಓಪನ್ ಮಾಡಿ ನೋಡುವ. ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ. ಇದು ವಿಂಟರ್ ಮಂತ್ಸಲ್ಲಿ, ಇದು ಸಮ್ಮರ್ ಶುರು ಆಗ್ತಿದೆ ಇಲ್ಲಿ. ಸೊ ಸಮ್ಮರಲ್ಲಿ ಈ ಥರದ್ದೇ ಬಟ್ಟೆ ಬಿಟ್ಟಿದ್ದಾರೆ, ಬಿಕಾಸ್ ಇಲ್ಲಿ ಹಾರ್ಶ್ ಸಮ್ಮರಿಗೆ ಸ್ಕಿನ್ ಟ್ಯಾನ್ ಆಗೋದು ಅಥವಾ ಆಗತ್ತೆ ಅಂದ್ಬಿಟ್ಟು ಈ ಥರ ಇದೆ. ನೀವು ನೋಡ್ತಿರ್ಬೋದು, ಸ್ಲೀವ್ಸ್ ಉದ್ದಾನೇ ಇದೆ, ಸೊ ದ್ಯಾಟ್ ಫುಲ್ಲಿ ಕವರ್ ಅಪ್ ಆಗಲಿ ಅಂತ. ಹಾಗೆ ಸಾಫ್ಟ್ ಲೆಗಿನ್. ಸೊ ಇದು ಕೂಡ ಚೆನ್ನಾಗಿದೆ, ಪಾಕೆಟ್ ಇದೆ, ಆ್ಯಂಡ್ ಐ ಥಿಂಕ್ ಫಿಟ್ಟಿಂಗ್ ಭಾಳ ಚೆನ್ನಾಗಿದೆ, ನೀಟಾಗಿದೆ. ಇಲ್ಲೂ ಕೂಡ ಥ್ರೆಡ್ ಬಂದಿದೆ. ಸೊ ಸೈಡಲ್ಲೂ ಕೂಡ ಸ್ಟಿಚಸ್ ಇದೆ. ಸೊ ಚೆನ್ನಾಗಿದೆ ಬಟ್ಟೆ. ಇದು ಆ್ಯಕ್ಚುಲಿ ಡಾರ್ಕ್ ಬ್ಲೂನಲ್ಲಿದೆ, ಬಟ್ ಅಲ್ಲಿ ಒಂದು ಸ್ವಲ್ಪ ಶೇಡ್ ಚೇಂಜ್ ಕಾಣ್ತಿದೆ ನನಗೆ. ಸೊ ಅದೇ ಥರ ಇರೋದು ಪಿಂಕ್ ಕೂಡ. ಆ್ಯಂಡ್ ನೈಸ್ ಪಾರ್ಟ್ ಇಸ್ ಇದು ಹೈ ವೇಸ್ಟ್ ಲೆಗಿನ್ನು, ಇಲ್ಲಿ ಕೊಟ್ಟಂಗೆ. ಆ್ಯಂಡ್ ದೆನ್ ಇದು ಮಗಳದು. ಹಾಗೆ ಇವಾಗ ಇದು ಏನು ಸ್ಪ್ರಿಂಗ್ ಸೀಸನ್ನು. ಸೊ ಆಲ್ಮೋಸ್ಟ್ ವಿಂಟರ್ ಕ್ಲೋತ್ಸ್ ಎಲ್ಲ ಖಾಲಿಯಾಗಿದೆ. ಸೊ ಇವಾಗ ಈ ಥರದ ಸಾಫ್ಟ್ ಪುಲ್ಲೋವರ್ಸ್ ಅಥವಾ ಲೈಟ್ ಪುಲ್ಲೋವರ್ಸ್ ಅನ್ನ ಬಿಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ದ ಶಾಪಲ್ಲಿ ನಾವು ಇದೇ ಥರ ಪುಲ್ಲೋವರ್ಸ್ ನೋಡ್ಬೋದು. ಸೊ ಇದು ಒಂದು ಕೂಡ ಪುಲ್ಲೋವರ್ದೇ ಸೆಟ್. ಇದು ಚೆನ್ನಾಗಿದೆ ಆ್ಯಂಡ್ ಫ್ರೀ ಆಗಿದೆ ಇವರಿಗೆ. ಸೊ ಸಮ್ಟೈಮ್ಸ್ ಸ್ಪ್ರಿಂಗ್ ಸೀಸನಲ್ಲಿ ಇಲ್ಲಿ ಟೆಂಪ್ರೇಚರ್ ವೇರಿ ಆಗ್ತಾ ಇರುತ್ತೆ. ಕೆಲವೊಂದು ದಿವಸ 20-25 ಡಿಗ್ರಿಗೆ ಹೋದರೆ, ಕೆಲವೊಂದು ದಿವಸ 12-10 ಡಿಗ್ರಿಗೂ ಹೋಗಿರುತ್ತೆ ಡ್ಯೂರಿಂಗ್ ಅ ಡೇ ಟೈಮ್. ಸೊ ಅದಕ್ಕೆ ಇವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇದು ಕಂಫರ್ಟೇಬಲ್ ಆಗಿರಲಿ ಅಂತ ಒಂದು ತಗೊಂಡಿರೋದು. ಹಾಗೆ ಇದು ಸ್ವಲ್ಪ ದೊಡ್ಡದಾಗುತ್ತೆ ನನ್ನ ಸೈಜ್ ನೋಡಿದಾಗ. ಸೊ ಇದು ಒಂದು ಬುಟ್ ಕಟ್ ಮಿಡ್ ರೈಸ್ ವೈಡ್ ಲೆಗ್ ಇರುವಂತಹ ಒಂದು, ಏನು ಹೇಳ್ತಾರೆ ಅಂದರೆ ಕೇಪ್ರಿ ಥರನೇ ಇದೆ. ಇದು ಈ ಥರ ಇದೆ, ಬಟ್ ಈ ಶೇಡ್ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ಆ್ಯಂಡ್ ದೆನ್ ಇದರ ಟೆಕ್ಸ್ಚರ್ ನೋಡಿ, ಹತ್ರದಿಂದ ತೋರಿಸ್ತೀನಿ. ಈ ಥರ ಇದೆ. ಸೊ ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ತಗೊಂಡಿರೋದು. ಆ್ಯಂಡ್ ವೈಡ್ ಲೆಗ್ ಟ್ರೆಂಡಿಂಗಲ್ಲಿದೆ ಅಲ್ವಾ, ಸೊ ಅದಕ್ಕೋಸ್ಕರ. ಇನ್ನೂ 2 ಜೀನ್ಸ್ ಅವಳಿಗೋಸ್ಕರನೇ ತಗೊಂಡಿರೋದು.
ಇದು ಕೂಡ ವೈಡ್ ಲೈಕ್ ಜಗಿನ್ಸ್ ಅಂತ ಇದೆ. ಇದು ಒಂದು ಶೇಡು. ಹಾಗೆ ಇದು ಇನ್ನೊಂದು ಶೇಡು. ಸೊ ಸಮ್ಮರಲ್ಲಿ ಅಥವಾ ಸ್ಪ್ರಿಂಗಲ್ಲಿ ಸ್ವಲ್ಪ ವೈಡ್ ಲೆಗ್ ಕಂಫರ್ಟೇಬಲ್ ಆಗಿರ್ತದೆ ಅಂತ. ಸೊ ಇನ್ನೂ ಒಂದು ಒಳ್ಳೆ ಪ್ರೈಸಿಗೆ, ಪ್ರೈಸ್ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಅಡಿಡಾಸ್ ಅವ್ರದ್ದು ಈ ಥರ ಪುಲೋವರ್ ಬಿಟ್ಟಿದ್ರು. ಸೊ ಸ್ವಲ್ಪ ದಪ್ಪ ಇದೆ ಇದು, ಬಟ್ ಮಟೀರಿಯಲ್ ಚೆನ್ನಾಗಿದೆ, ಹಾಗೆ ಶೇಡ್ಸ್ ಕೂಡ ಚೆನ್ನಾಗಿದೆ. ಇದು ಒಂದು ಶೇಡ್ ಇತ್ತು ಅದರಲ್ಲಿ. ಹಾಗೆ ಇನ್ನೊಂದು ಶೇಡು ನನ್ನ ಫೇವ್ರೇಟು, ರೆಡ್ಡಲ್ಲಿದೆ, ಹುಡ್ಡೆಡು. ಸೊ ಇದಿಷ್ಟು ಮಕ್ಕಳದು. ಸೊ ನಾನು ನನಗೋಸ್ಕರ ಶಾಪ್ ಮಾಡಿದ್ದು ಒಂದು 2 ಪ್ಯಾಕ್ ಗ್ಯಾಪ್ ಅವರದ್ದು 2 ಪ್ಯಾಕ್ ಪಜಾಮಾ ಪ್ಯಾಂಟ್ಸು. ಈ ಥರ ಇದೆ ಶೇಡು, ಚೆನ್ನಾಗಿದೆ. ಬ್ಲೂ ಅಲ್ಲಿ ಒಂದು ಫ್ಲೋರಲ್ಲು ಒಂದು ಸ್ಟ್ರೈಪ್ ಇದೆ. ಹಾಗೆ ಪಿಂಕು, ನಾನು ಓಪನ್ ಮಾಡಿ ನೋಡಿದೆ. ಸೊ ಪಿಂಕಲ್ಲಿ ಒಂದು ಫ್ಲೋರಲ್ಲು, ಪ್ಯೂರ್ ಕಾಟನ್ ಇದು. ಸೊ ಒಂದು ಫ್ಲೋರಲ್ ಇದೆ, ಇನ್ನೊಂದು ಪಿಂಕ್ ಚೆಕ್ಸು ನೋಡ್ಬೋದು ನೀವು, ಗ್ಯಾಪ್ ಅವ್ರದ್ದೇನೆ, ಚೆನ್ನಾಗಿದೆ. ಪ್ಯೂರ್ ಕಾಟನ್, ಸೊ ಭಾಳ ಲೈಟ್ ವೇಟ್ ಇದೆ. ಇದು ಹಾರ್ಡ್ಲಿ ಒಂದು 20 ಗ್ರಾಮ್ ಇರ್ಬೋದು ಅಷ್ಟೇ. ಅದಾದಮೇಲೆ ಇದು ಸ್ಪ್ರಿಂಗಿಗೆ ಒಂದು ಫುಲ್ ಇರುವಂತಹ ಒಂದು ಟಾಪ್. ಹಾಗೆ ಇದನ್ನು ಸ್ಪ್ರಿಂಗಿಗೋಸ್ಕರ ತಗೊಂಡಿರೋಂಥದ್ದು ಒಂದು ಸಿಪ್ ಇರುವಂತಹ ಒಂದು ಟಾಪ್. ಲಿಟಲ್ ಪೋಲೋ ನೆಕ್ ಇದೆ, ಬಟ್ ಈ ಶೇಡ್ ಆ ಥರ ಇರಲಿಲ್ಲ, ಚೆನ್ನಾಗಿದೆ. ಹಾಗೆ ಶರ್ಟ್ಸು ಚೆನ್ನಾಗಿತ್ತು, ಅಂದರೆ ಇದರ ಮಟೀರಿಯಲ್ ಭಾಳ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ಸೊ ಅದಕ್ಕೋಸ್ಕರ 3 ಶರ್ಟ್ಸ್ ತಗೊಂಡಿದ್ದೇನೆ. ಕ್ಲಾಸಿಕ್ ಫಿಟ್ಟು, ಎಡಿ ಪ್ಯೂರ್ ಅವ್ರದ್ದು. ಸೊ ವೈಟಲ್ಲಿ ಒಂದಿದೆ. ಇದು ನನಗೆ ಮಟೀರಿಯಲ್ ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದ್ಸಲ ಮಾಡ್ತೀನಿ ಈ ಥರದ್ದು. ನಾನು ಒಂದಿಷ್ಟ ಆದರೆ ಅದೇ ಥರದ್ದು ಬೇರೆ ಬೇರೆ ಶೇಡ್ಸ್ ಪಿಕ್ ಮಾಡ್ತೀನಿ. ಸೊ ಇದು ಇನ್ನೊಂದು ಬ್ಲೂ ಅಲ್ಲಿ, ಹಾಗೆ ಇನ್ನೊಂದು ಲೈಟ್ ಮೆಜೆಂಟಾ ಅಥವಾ ಪರ್ಪಲ್ ಶೇಡಲ್ಲಿ, ಹಾಗೆ ಇದು ಲಾಸ್ಟ್ ಒನ್, ದ ಸಿಂಪಲ್ ಟಾಪ್ ಚೆಕ್ಸ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ತಗೊಂಡಿರೋದು. ಇಲ್ಲಿ ಸ್ಲೀವ್ಸಲ್ಲಿ ಎಲಾಸ್ಟಿಕ್ ಇದೆ, ಸೊ ಚೆನ್ನಾಗಿ ಕೂರುತ್ತೆ. ಹಾಕಿದಾಗ ತೋರಿಸ್ತೀನಿ. ಸೊ ಇದಿಷ್ಟು ನಾವು ಈ ಸಲ ಮಾಡಿರುವಂತಹ, ಅಂದರೆ ಈ ಸಲ ಅಂದರೆ ಕಪಲ್ ಆಫ್ ಟೈಮ್ಸಲ್ಲಿ ಮಾಡಿರುವಂತಹ ಕಾಸ್ಟ್ಕೋ ಶಾಪಿಂಗು, ನಂದು ಮತ್ತು ಮಕ್ಕಳದು. ಹಾಗೆ ಇವತ್ತು ಕೂಡ ಕಾಸ್ಟ್ಕೋಗೆ ಹೋಗೋದಿದೆ. ಕಾಸ್ಟ್ಕೋಗೆ ಹೋಗಿ ಬಂದ ಮೇಲೆ ಜಾಸ್ತಿ ದೊಡ್ಡ ಅನ್ನ ಸಾಂಬಾರು ಪಲ್ಯ ಟೈಪ್ ಮಾಡಲ್ಲ, ಅದಿದೆ ಆಲ್ರೆಡಿ. ಸೊ ಸೂಪು ಸಿಂಪಲ್ಲಾಗಿ ಮಾಡೋಣ ಅಂತ ಇದ್ದೀನಿ. ಸೊ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಪ್ಲೀಸ್ ಸ್ಟೇ ಟ್ಯೂನ್ಡ್. ಮನೆಗೆ ಬಂದ್ವಿ. ಈಗ ಬೀನ್ಸು ಮತ್ತು ಆಸ್ಪರಾಗಸ್ ನೋಡಿ ಹೀಗಿರ್ತದೆ, ಈ ಥರ ಚೆನ್ನಾಗಿದೆ. ಆಸ್ಪರಾಗಸ್ಸು ಮತ್ತು 2 ಥರದ ಮಶ್ರೂಮ್ ಉಂಟು. ಆ ಮಶ್ರೂಮ್ ಹಾಕಿ ಒಂದು ಸೂಪ್ ಮಾಡುವ. ಸಾರು ಮತ್ತು ಅನ್ನ ಉಂಟು, ಬಟ್ ಒಂದು ಸೂಪ್ ಮಾಡುವ ಅಂತೇಳಿ ತೋರಿಸ್ತೇನೆ ಯಾವುದೆಲ್ಲ ಮಶ್ರೂಮ್ ಅಂತ. ಇಲ್ಲಿ ನೋಡಿ, ಒಂದು ಈ ಥರದ್ದಿದೆ, ಇನ್ನೊಂದು ಈ ಥರದ ಮಶ್ರೂಮ್. ಹೌದು, ಇದು ನಾವು ಇಷ್ಟರವರೆಗೆ ಟ್ರೈ ಮಾಡಲಿಲ್ಲ. ಸೊ ಇದನ್ನು ಹಾಕಿ ಈಗ ಸೂಪ್ ಮಾಡುವ. ಓಕೆ, ನೀವು ನೋಡ್ತಿರುವ ಹಾಗೆ ನಾನಿಲ್ಲಿ ಆಯಿಸ್ಟರ್ ಮಶ್ರೂಮನ್ನು ಯೂಸ್ ಮಾಡಿದ್ದೀನಿ. ಸೊ ಇದಿಷ್ಟು ಮಶ್ರೂಮ್ಗಳನ್ನು ಚೆನ್ನಾಗಿ 3-4 ಸಲ ತೊಳ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಈ ಮಶ್ರೂಮ್ ಸಖತ್ ಸಾಫ್ಟ್ ಆಗಿದೆ, ಹೀಗೆ ಮುಟ್ಟಿದ ತಕ್ಷಣ ಕಟ್ಟಾಗಿ ಹೋಗುತ್ತೆ, ಅಷ್ಟು ಸಾಫ್ಟ್ ಆಗಿದೆ. ಸೊ ಇದನ್ನೆಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ.
ಹಾಗೆ ಉಳಿದ ತರಕಾರಿಗಳು ಅಂತಂದರೆ ಸ್ವಲ್ಪ ಬೀನ್ಸು, ಆಸ್ಪರಾಗಸು, ಕ್ಯಾರೆಟ್ ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೂಪ್ಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ತರಕಾರಿನ ಎಲ್ಲ ಸ್ವಲ್ಪ ನೀರು ಬಾಯ್ಲ್ ಆದಾಗ ಇದನ್ನೆಲ್ಲ ಹಾಕಿಬಿಟ್ಟು ಅಫ್ಕೋರ್ಸ್ ಮಶ್ರೂಮನ್ನು ಲಾಸ್ಟಿಗೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಯ್ ಸಾಸು, ಸ್ವಲ್ಪ ಉಪ್ಪು ಮತ್ತು ಆಯಿಸ್ಟರ್ ಸಾಸ್ ಕೂಡ ಹಾಕಿದ್ದೀನಿ. ಹಾಗೆ ಕಾರ್ನ್ಫ್ಲೋರ್ ಕೂಡ ಹಾಕಿದ್ದೀನಿ ಸ್ವಲ್ಪ ದಪ್ಪ ಬರಲಿ ಅಂತ. ಇಲ್ಲಿ ಅಮೇರಿಕಾದಲ್ಲಿ ಕಾರ್ನ್ಫ್ಲೋರು ಸ್ವಲ್ಪ ಚೆನ್ನಾಗೇ ಸಿಗುತ್ತೆ, ಅಷ್ಟೊಂದು ರಿಫೈನ್ಡ್ ಆಗಿರೋದಿಲ್ಲ. ಸೊ ಇವೆಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಎಲ್ಲ ಆದಮೇಲೆ ಸ್ವಲ್ಪ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಸೊ ನಮ್ಮ ಸೂಪು ರೆಡಿಯಾಗಿದೆ ಈಗ. ಮಶ್ರೂಮು ಇದೆಲ್ಲ ಬಂದಿದೆ, ಕಾರ್ನು. ಸೊ ಇದನ್ನು ಬೌಲಿಗೆ ಹಾಕೊಳ್ಳುವ. ಬೌಲಿಲ್ಲಿದೆ. ನೋಡಿ ನಮ್ಮ ಕಲರ್ಫುಲ್ ಸೂಪ್ ರೆಡಿ. ಕಲರ್ಫುಲ್ ಆ್ಯಂಡ್ ಹೆಲ್ದಿ. ಗ್ರೀನ್ ವೈಟ್. ಇದು ಸೂಪ್ ಸ್ಪೂನೇ. ಸೊ ಈ ಥರ ಇರ್ತದೆ ನೋಡಿ ಸೂಪ್ ಸ್ಪೂನ್. ಹೀಗೆ ಮಾಡಿ, ಹೀಗೆ ಡಿಪ್ ಮಾಡಿ, ಇಲ್ಲಿ ಡಿಪ್ ಮಾಡಿ, ಈ ಥರ ಹೀಗೆ ಸೂಪ್ ತೆಗೆದು ಹಾಕಲಿಕ್ಕೆ ಟೇಸ್ಟ್ ಮಾಡುವ. ಇದು ಅದ್ರತಿಗೆ ಕೊಡುವ. ಇದು ನಿಂದಾಯ್ತಾ? ಇದು ಈ ಮಶ್ರೂಮ್ ಮಾತ್ರ ಒಂಥರ ಇದು ಕೋಕೋನಟ್ ಸ್ಮೆಲ್ ಉಂಟು. ನಾನು ಟೇಸ್ಟ್ ಮಾಡ್ತಾನೆ ಆಯ್ತಾ? ಸೂಪರ್ ಆಗಿದೆ. Does it a little bit taste like coconut? ಕೋಕೋನಟ್ ಫ್ಲೇವರ್ ಉಂಟು. ಈ ಮಶ್ರೂಮ್ ಅಲ್ಲಿ ಕೋಕೋನಟ್ ಫ್ಲೇವರ್ ಉಂಟು. ಹೊಸ ಮಶ್ರೂಮ್ ಅಲ್ಲಿ ಆಯಿಸ್ಟರ್ ಮಶ್ರೂಮ್ ಅಂತ ಇದು. ಇದರ ಹೆಸರು ಆಯಿಸ್ಟರ್ ಮಶ್ರೂಮ್ ಅಂತ. ಒಳ್ಳೆದುಂಟು. ಹಿಂಗೆ ಇನ್ನೊಂದು ಬೌಲಿಗೆ ಹಾಕಿಕೊಳ್ತಾನೆ ಆಯ್ತಾ? ಸೂಪ್ ಎಲ್ಲ ರೆಡಿ ಮಾಡಿದಾಯಿತು. ಈಗ ಮಕ್ಕಳಿಗೆ ಊಟ ಬಡಿಸ್ಕೊಟ್ಟು ಬಂದಿದ್ದೇನೆ. ಸೊ ಅವರು ಊಟ ಮಾಡ್ತಾ ಇದ್ದಾರೆ. ಇನ್ನು ನಾನು ಹೋಗಿ ಊಟ ಮಾಡಬೇಕಷ್ಟೆ. ಸೊ ಅದಕ್ಕಿಂತ ಮೊದಲೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಲಿಕ್ಕೆ ಹೋಗ್ತೇನೆ. ಇವಾಗ ಹೋಗಿ ಅತೃತಿಯ ಫ್ರೆಂಡಿನ ಬರ್ಡೇ ಉಂಟು ನಾಳೆ, ಅದು ಸ್ಯಾಟರ್ಡೇ. ಸೊ ಅಲ್ಲಿಗೆ ಹೋಗಲಿಕ್ಕಿದೆ ಎಲ್ಲರಿಗೂ. ಸೊ ಅದು ಕೂಡ ನಾನು ಆದರೆ ಕವರ್ ಮಾಡ್ತೇನೆ ನಾಳೆ. ಸೊ ಇವಾಗ ಹೋಗಿ ಅವಳಿಗೆ ಕಾರ್ಡ್ ರೆಡಿ ಮಾಡಬೇಕು, ಹಾಗೆ ಗಿಫ್ಟನ್ನೆಲ್ಲ ಗಿಫ್ಟ್ ರ್ಯಾಪ್ ಮಾಡಬೇಕು. ಸೊ ಅದನ್ನು ಮುಗಿಸ್ಕೊಳ್ತೇನೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿ ತನಕ